ಸಬ್ಕಾನ್ಸಿಯಸ್ ಮೈಂಡ್ ಅಂದ್ರೆ ಏನು? ಈ ಸಬ್ಕಾನ್ಸಿಯಸ್ ಮೈಂಡ್ಗೆ ಇರುವ ಅದ್ಭುತವಾದ ಶಕ್ತಿ ಎಂತಹದ್ದು? ಈ ಸಬ್ಕಾನ್ಸಿಯಸ್ ಮೈಂಡ್ ಶಕ್ತಿಯನ್ನ ನಮ್ಮ ಸಕ್ಸಸ್ಗೋಸ್ಕರ ಹೇಗೆ ರೀಪ್ರೋಗ್ರಾಮಿಂಗ್ ಮಾಡಿ ನಾವು ಉಪಯೋಗಿಸಿಕೊಳ್ಬೇಕು? ಸಬ್ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ಗೆ ಉಪಯೋಗವಾಗುವ ತುಂಬಾ ಪವರ್ಫುಲ್ ಆದ 4 ಬ್ರೈನ್ ಎಕ್ಸರ್ಸೈಸ್ ಯಾವುವು? ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಮಾತ್ರ ನಿಮಗೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ, ಇದರ ಬೆನಿಫಿಟ್ಸ್ನ ಪಡ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತಿದ್ದೀನಿ. ಮೈಂಡ್ ಪವರ್, ಎಸ್, ಮನುಷ್ಯನನ್ನ ರೂಲ್ ಮಾಡ್ತಿರೋದೇ ಇದು. ಮನುಷ್ಯನಿಗೆ ಇರುವ ಅತಿ ಶಕ್ತಿವಂತವಾದ ಹಾಗೂ ಉಪಯೋಗವಾಗಿ ಇರುವ ಶಕ್ತಿಯೇ ಈ ಮೈಂಡ್ ಪವರ್. ನೀವು ಈ ಮೈಂಡ್ ಪವರ್ನಿಂದ ನಿಮ್ಮ ಜೀವನದಲ್ಲಿ ಫೇಲ್ಯೂರ್ಸ್ ಆದರೂ ಸಕ್ಸಸ್ ಆದರೂ ಸಂತೋಷ ಆದರೂ ದುಃಖ ಆದರೂ ಯಾವುದನ್ನ ಆದರೂ ಸರಿ ಮೈಂಡಿಂದನೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಬಾಹ್ಯವಾಗಿ ನಮಗೆ ಬ್ರೈನ್ ಒಂದೇ ಇದೆ ಅಂತ ಕಾಣಿಸುತ್ತೆ, ಆದರೆ ಒಳಗಡೆ 2 ಭಾಗವಾಗಿ ಸಪರೇಟ್ ಆಗಿ ಇರುತ್ತೆ. ಒಂದು ಕಾನ್ಸಿಯಸ್ ಮೈಂಡ್, ಇನ್ನೊಂದು ಸಬ್ಕಾನ್ಸಿಯಸ್ ಮೈಂಡ್. ಆದರೆ ಮನುಷ್ಯನ ಬ್ರೈನಲ್ಲಿ ಕೇವಲ 10% ಮಾತ್ರನೇ ಕಾನ್ಸಿಯಸ್ ಬ್ರೈನ್ ಆಗಿ ಕನ್ಸಿಡರ್ ಆಗುತ್ತೆ. ಉಳಿದಿರುವ 90% ಬ್ರೈನ್ ಎಲ್ಲವೂ ಕೂಡ ಸಬ್ಕಾನ್ಸಿಯಸ್ ಬ್ರೈನ್ ಆಗಿನೇ ಕನ್ಸಿಡರ್ ಆಗುತ್ತೆ. ಕಾನ್ಸಿಯಸ್ ಮೈಂಡ್ ಅಲ್ಲಿ ಮನುಷ್ಯ ದಿನನಿತ್ಯ ಜೀವನದಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಪಂಚೇಂದ್ರಿಯಗಳಿಂದ ಆಗುವ ಅನುಭವಗಳು, ಅಂದ್ರೆ ಕೇಳೋದು, ಆಲೋಚನೆ ಮಾಡೋದು, ಮಾತನಾಡೋದು, ಪ್ರಶ್ನೆ ಕೇಳೋದು, ಹೀಗೆ ನೀವು ಅರಿವಿನಿಂದ ಮಾಡುವ ಎಲ್ಲಾ ಕೆಲಸಗಳು ಕೂಡ ಕಾನ್ಸಿಯಸ್ ಮೈಂಡ್ ಹ್ಯಾಂಡಲ್ ಮಾಡುತ್ತೆ. ಯಾವಾಗ ನೀವು ನಿದ್ದೆ ಮಾಡ್ತಿರೋ ಆವಾಗ ನಿಮ್ಮ ಕಾನ್ಸಿಯಸ್ ಮೈಂಡ್ ಕೂಡ ಕೆಲಸ ಮಾಡೋದು ನಿಂತು ಹೋಗುತ್ತೆ. ಆದರೆ ಸಬ್ಕಾನ್ಸಿಯಸ್ ಮೈಂಡ್ ಹಾಗಲ್ಲ. ನೀವು ಹುಟ್ಟಿದಾಗಿನಿಂದ ಹಿಡಿದು ಕೊನೆಯ ಉಸಿರು ಇರೋವರೆಗೂ ಕೂಡ ಅದು ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಸಬ್ಕಾನ್ಸಿಯಸ್ ಮೈಂಡ್ನ ನಾವು ಒಂದು ಮೆಮೊರಿ ಬ್ಯಾಂಕ್ ರೀತಿ ಕನ್ಸಿಡರ್ ಮಾಡಬಹುದು. ಇದರಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿ ಸಣ್ಣ ವಿಷಯವೂ ಕೂಡ ಒಂದು ಜ್ಞಾಪಕದ ರೀತಿ ಸೇವ್ ಆಗಿ ಇರುತ್ತೆ. ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಂದ್ರೆ, ನಮಗೆ ಜಸ್ಟ್ 21 ವರ್ಷ ಆಗೋಷ್ಟರಲ್ಲಿ ಎನ್ಸಿಕ್ಲೋಪೀಡಿಯಾದಲ್ಲಿ ಎಷ್ಟು ಡಾಟಾ ಇರುತ್ತೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಡಾಟಾ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಆಲ್ರೆಡಿ ಸ್ಟೋರ್ ಆಗಿ ಇರುತ್ತೆ. ಸೊ ಇದರಿಂದನಾದ್ರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಡೆಯೋ ಪ್ರತಿ ಘಟನೆ ಕೂಡ ಇದರಲ್ಲಿ ಇರುತ್ತೆ ಅಂತ. ಅದಕ್ಕೇನೆ ನಮ್ಮ ಮನೆಯಲ್ಲಿ ದೊಡ್ಡವರು 50 ವರ್ಷದ ಹಿಂದೆ ನಡೆದ ಜ್ಞಾಪಕಗಳನ್ನು ಕೂಡ ಅವರು ವಯಸ್ಸಾದ ಕಾಲದಲ್ಲಿ ನೆನಪುಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುವ ಸಬ್ಕಾನ್ಸಿಯಸ್ ಮೈಂಡ್ಗೆ ಒಂದು ಸಣ್ಣ ಮೈನ್ಯೂಟ್ ಕೂಡ ಇದೆ. ಅದೇನಂದ್ರೆ, ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗ್ಲೂ ಕೂಡ ಅದರಷ್ಟಕ್ಕೆ ಅದೇ ಯೋಚನೆ ಕೂಡ ಮಾಡೋದಿಲ್ಲ, ಹಾಗೇನೆ ಪ್ರಶ್ನೆ ಕೂಡ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ನೀವು ನಿಮ್ಮ ಕಾನ್ಸಿಯಸ್ ಮೈಂಡ್ನಿಂದ ಏನನ್ನ ಹೇಳ್ತಾ ಇರ್ತೀರೋ ಅದನ್ನೇ ಕೂಡ ಪಾಲಿಸ್ತಾ ಇರುತ್ತೆ. ಅದು ಹೇಗೆ ಅಂತ ಅನ್ಕೊಳ್ತಾ ಇದ್ದೀರಾ? ಇಲ್ಲಿ ನಿಮಗೆ ಈ ಪಾಯಿಂಟ್ನ ಅರ್ಥ ಮಾಡಿಸೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ನ ಹೇಳ್ತೀನಿ. ನೀವು ಚಿಕ್ಕವರಿದ್ದಾಗಿಂದ ಒಂದು ನೆಗೆಟಿವ್ ವಾತಾವರಣದಲ್ಲಿ ಬೆಳೀತಾ ನೆಗೆಟಿವ್ ಮಾತುಗಳನ್ನು ಕೇಳ್ತಾ ಇದ್ರೆ, ನೀವು ಬೆಳೆದ ನಂತರ ಕೂಡ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮಾತುಗಳು, ನಿಮ್ಮ ಸ್ವಭಾವ ಎಲ್ಲವೂ ಕೂಡ ನೆಗೆಟಿವ್ ಆಗಿನೇ ಇರ್ತವೆ. ಏನನ್ನ ಯೋಚನೆ ಮಾಡಿದ್ರು ಕೂಡ ನೆಗೆಟಿವ್ ಆಗಿನೇ ಮಾಡ್ತಾ ಇರ್ತೀರಾ. ಯಾಕಂದ್ರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಹಾಗೇನೆ ರಿಜಿಸ್ಟರ್ ಆಗಿರುತ್ತೆ. ಅದೇ ಒಂದು ಒಳ್ಳೆಯ ವಾತಾವರಣದಲ್ಲಿ ಪಾಸಿಟಿವ್ ಆಗಿರುವ ಫ್ಯಾಮಿಲಿಯಲ್ಲಿ ಬೆಳೆದ್ರೆ ಆ ವಾತಾವರಣಕ್ಕೆ ತಕ್ಕ ಹಾಗೆ ಎಲ್ಲ ಜ್ಞಾಪಕಗಳು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತವೆ. ಹಾಗೇನೆ ನೀವು ಬೆಳೆದ ನಂತರ ನಿಮ್ಮ ವ್ಯಕ್ತಿತ್ವ ಅನ್ನೋದು ಪಾಸಿಟಿವ್ ಆಂಗಲ್ ಅಲ್ಲಿನೇ ಇರುತ್ತೆ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಯಾವ ಆಲೋಚನೆಗಳನ್ನ, ಕೋರಿಕೆಗಳನ್ನ, ಆಸೆಗಳನ್ನ ಪದೇ ಪದೇ ನಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ಯೋಚನೆಗಳನ್ನ ಮಾಡ್ತಾ ಇರ್ತೀವೋ ಅದೇ ನಮ್ಮ ಪರ್ಮನೆಂಟ್ ಆಗಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತವೆ. ಸೊ ಇದೇ ವಿಧಾನವಾಗಿ ನಮಗೆ ಮನೆಗೆ ಹೋಗೋ ದಾರಿ ಆಗ್ಲಿ, ಮನೆಯಲ್ಲಿ ಇರುವ ಜನರನ್ನ ಆಗ್ಲಿ, ನಮ್ಮ ಹೆಸರಾಗ್ಲಿ, ನಮ್ಮ ಫೋನ್ ನಂಬರ್ಸ್ ಆಗಲಿ ಪದೇ ಪದೇ ನಮ್ಮ ಡೈಲಿ ಲೈಫಲ್ಲಿ ಉಪಯೋಗಿಸ್ತಿದ್ದೀವಿ. ಆದ್ರಿಂದನೇ ಅವು ಪರ್ಮನೆಂಟ್ ಆಗಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ಇರ್ತವೆ. ಸೊ ಇದಷ್ಟೇ ಅಲ್ಲ, ನಮ್ಮಲ್ಲಿ ಇರುವ ಭಯಗಳು, ಇಷ್ಟಗಳು, ಅಭಿಪ್ರಾಯಗಳು ಎಲ್ಲವೂ ಕೂಡ ನಾವು ಹೊರಗಿನಿಂದ ಅಂದ್ರೆ ಅರಿವಿನಿಂದ ಇರಬೇಕಾದ್ರೆ ಏನೇನು ನಡೀತಾ ಇರ್ತವೋ ರೆಗ್ಯುಲರ್ ಆಗಿ ಎಲ್ಲವೂ ಕೂಡ ಪರ್ಮನೆಂಟ್ ಆಗಿ ರಿಜಿಸ್ಟರ್ ಆಗ್ತಾನೆ ಇರ್ತವೆ. ಹಾಗೇನೆ ಅದೇ ವಿಧಾನವಾಗಿ ನಮ್ಮ ಕ್ಯಾರೆಕ್ಟರ್ನ ಕೂಡ ರೀಪ್ರೋಗ್ರಾಮಿಂಗ್ ಮಾಡ್ತವೆ. ಒಂದು ವೇಳೆ ಫಾರ್ ಸಪೋಸ್ ನೀವು ಪದೇ ಪದೇ ಪಾಸಿಟಿವ್ ಆಂಗಲ್ ಅಲ್ಲಿ ನಾನು ತುಂಬಾ ಬಲವಂತನು, ನಾನು ತುಂಬಾ ಬಲಶಾಲಿ ಅನ್ನೋ ಮಾತುಗಳನ್ನ ಹೇಳಿಕೊಳ್ತಾ ಅದಕ್ಕೆ ಅನುಗುಣವಾಗಿ ನಡೆದುಕೊಂಡ್ರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಕೂಡ ನೀವೊಬ್ಬ ಸಮರ್ಥರು ಅಂತ ನಂಬುತ್ತೆ. ನಿಮಗೆ ಅಷ್ಟು ಆತ್ಮವಿಶ್ವಾಸವನ್ನ ತರುತ್ತೆ.
ಸೊ ನಾವು ಬಲಹೀನವಾಗಿ ಬದಲಾಗಬೇಕಾ ಇಲ್ಲಾಂದ್ರೆ ಬಲಶಾಲಿಯಾಗಿ ಇರಬೇಕಾ ಅನ್ನೋದು ನಾವು ಹೊರಗಿನಿಂದ ಕೊಡುವ ಯೋಚನೆಗಳ ಮೇಲೇನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿ ಇರುತ್ತೆ. ಏನನ್ನ ನೀವು ಪದೇ ಪದೇ ಯೋಚನೆ ಮಾಡ್ತಿರೋ ಅವೇ ನಿಮ್ಮ ನಂಬಿಕೆಗಳಾಗಿ ಬದಲಾಗ್ತವೆ. ನಿಮ್ಮ ನಂಬಿಕೆಗಳ ಮೇಲೇನೆ ನಿಮ್ಮ ಭಾವನೆಗಳು ಕೂಡ ಆಧಾರವಾಗಿ ಇರ್ತವೆ. ಸೊ ಅಲ್ಟಿಮೇಟ್ ಆಗಿ ನಾವು ಯಾವ ರೀತಿಯ ಭಾವನೆಗಳನ್ನು ಹೊಂದಿರ್ತೀವೋ ಆ ರೀತಿಯ ಕೆಲಸಗಳನ್ನೇ ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ತೀವಿ. ಹಾಗೆಯೇ ನಿಮ್ಮ ಕೆಲಸಗಳ ಮೇಲೆ ಅಲ್ಟಿಮೇಟ್ ಆಗಿ ನಿಮ್ಮ ಸಕ್ಸಸ್ ಅನ್ನೋದು ಆಧಾರವಾಗಿ ಇರುತ್ತೆ. ಸೊ ಇದನ್ನೇ ಸಿಂಪಲ್ ಆಗಿ ನಮ್ಮ ಪುರಾಣಗಳಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ಸೊ ಈ ವಿಧಾನವಾಗಿ ನಮ್ಮ ಯೋಚನೆಗಳನ್ನು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಹಾಗೆಯೇ ನಮ್ಮ ಸಕ್ಸಸ್ಗೆ ರಿಲೆವೆಂಟ್ ಆಗಿ ಕೆಲಸ ಮಾಡ್ತವೆ. ಸ್ನೇಹಿತರೆ, ಇವಾಗ ನಾವು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಯಾವ ವಿಧಾನವಾಗಿ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂದರೆ ಮೊದಲು ನಿಮ್ಮ ಆಲೋಚನೆಗಳ ವಿಧಾನದಲ್ಲಿ ಬದಲಾವಣೆ ಅನ್ನೋದು ತರಬೇಕು. ಹಾಗೆಯೇ ನಿಮ್ಮ ಪ್ರತಿ ಮಾತು ಹಾಗೂ ಆಲೋಚನೆ ಕೂಡ ಪಾಸಿಟಿವ್ ಆಂಗಲ್ ಅಲ್ಲೇ ಇರಬೇಕಾಗುತ್ತೆ. ಹೀಗೆ ಮಾಡಿದರೆ ನಿಮ್ಮ ಬ್ರೈನ್ ಅನ್ನೋದು ಟ್ಯೂನ್ ಅಪ್ ಆಗುತ್ತೆ. ಹಾಗೆಯೇ ಮತ್ತೆ ಹೊಸದಾಗಿ ರೀಪ್ರೋಗ್ರಾಮಿಂಗ್ ಆಗುತ್ತೆ. ಯಾಕಂದ್ರೆ ನೀವು ಏನನ್ನ ಹೇಳ್ತಿರೋ ಅದೇ ನಿಮ್ಮ ಬ್ರೈನ್ ಕೂಡ ನಂಬುತ್ತೆ. ನೀವು ಸಕ್ಸಸ್ಫುಲ್ ಅಂತ ಹೇಳು, ಅದಕ್ಕೆ ಅನುಗುಣವಾಗಿ ಬೆಳೆಯೋದಕ್ಕೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಿಮ್ಮನ್ನ ತಪ್ಪದೇ ರೆಡಿ ಮಾಡುತ್ತೆ. ಸಬ್ಕಾನ್ಸಿಯಸ್ ಮೈಂಡ್ನ ರೀಪ್ರೋಗ್ರಾಮಿಂಗ್ ಮಾಡೋದ್ರಿಂದ ನಿಮ್ಮಲ್ಲಿ ಇರುವ ಭಯಗಳು, ದುಃಖಗಳು, ನಿಮ್ಮಲ್ಲಿ ಇರುವ ಲೋಪಗಳು ಎಲ್ಲವೂ ಕೂಡ ಎದುರಿಸಬಹುದು. ಸಬ್ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ಗೋಸ್ಕರ ಇವಾಗ ನಾನು ನಿಮಗೆ 4 ಪವರ್ಫುಲ್ ಆಕ್ಟಿವಿಟಿನ ಹೇಳ್ತೇನೆ. ನಂಬರ್ 1, ಮೆಡಿಟೇಷನ್ ಅಂದರೆ ಧ್ಯಾನ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಪಾಸಿಟಿವ್ ಆಗಿ ಆಕ್ಟಿವ್ ಮಾಡಬೇಕಂದ್ರು, ಅದರ ಶಕ್ತಿಯನ್ನು ಬೂಸ್ಟ್ ಅಪ್ ಮಾಡಬೇಕಂದ್ರು ಧ್ಯಾನ ಅನ್ನೋದು ಒಂದು ಅದ್ಭುತವಾದ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ಗ್ಯಾಪ್ ಇಲ್ಲದೆ ಬರ್ತಿರುವ ನೂರಾರು ಆಲೋಚನೆಗಳನ್ನು ಸ್ಲೋ ಡೌನ್ ಮಾಡಿ ನಿಮ್ಮನ್ನು ಸಕ್ರಮವಾದ ಮಾರ್ಗದಲ್ಲಿ ಯೋಚನೆ ಮಾಡೋಕೆ ಮಾಡುವ ಪ್ರಯತ್ನದಲ್ಲಿ ಮೆಡಿಟೇಷನ್ ತುಂಬ ಉಪಯುಕ್ತವಾಗುತ್ತೆ. ಸೊ ಪ್ರತಿದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ಇಲ್ಲಾಂದರೆ ರಾತ್ರಿ ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಮಾಡೋಕ್ಕಾದರೆ ತಪ್ಪದೇ ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗಲ್ಲಿ ಉಪಯೋಗವಾಗುತ್ತೆ. ಅದರಲ್ಲೂ ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಟೆಕ್ನಿಕ್ಸ್ ಮಾಡಿದರೆ ನಿಮ್ಮ ಸಬ್ಕಾನ್ಸಿಯಸ್ ಬ್ರೈನ್ ಬೇಗನೆ ರೀಪ್ರೋಗ್ರಾಮಿಂಗ್ ಆಗಿ ಆಕ್ಟಿವ್ ಕೂಡ ಆಗುತ್ತೆ. ಈ ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ನ ತಿಳ್ಕೊಂಡು ಜಾಯ್ನ್ ಆಗ್ಬೋದು. ನಂಬರ್ 2, ಪಾಸಿಟಿವ್ ಅಫರ್ಮೇಷನ್ಸ್. ದೇವಸ್ಥಾನದಲ್ಲಿ ಮಂತ್ರಗಳು ನಮಗೆ ಎಷ್ಟು ಪಾಸಿಟಿವಿಟಿನ ಕೊಡ್ತಾವೋ ಪಾಸಿಟಿವ್ ಅಫರ್ಮೇಷನ್ಸ್ ಕೂಡ ಹಾಗೆಯೇ ಪಾಸಿಟಿವಿಟಿನ ಕೊಡ್ತವೆ. ಯಾವಾಗ್ಲಿಂದನೋ ನೀವು ನಿಮ್ಮ ಮೆದುಳಿನಲ್ಲಿ ಬಲವಾಗಿ ನಾಟಿರುವ ನಿಮ್ಮ ಕ್ಯಾರೆಕ್ಟರ್ನ ಆಗಲಿ ಅಥವಾ ಅನುಭವಗಳನ್ನಾಗಲಿ ಏನಾದರೂ ಮಾಡಿಫೈ ಅಥವಾ ಚೇಂಜ್ ಮಾಡಬೇಕು ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ನ ಕಂಪಲ್ಸರಿಯಾಗಿ ನಿಮ್ಮ ಗೋಲ್ಗೆ ರಿಲೆವೆಂಟ್ ಆಗಿ ಬರ್ಕೋಬೇಕಾಗುತ್ತೆ. ಹಾಗೆಯೇ ಅದನ್ನು ಆ ಅಫರ್ಮೇಷನ್ಸ್ನ ಕೇಳಬೇಕು, ಹಾಗೆಯೇ ಪದೇ ಪದೇ ಹೇಳ್ತಾ ಇಮ್ಯಾಜಿನೇಷನ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ಮಾತ್ರನೇ ನಿಮ್ಮ ಬ್ರೈನ್ ಪರ್ಫೆಕ್ಟ್ ಆಗಿ ರೀಪ್ರೋಗ್ರಾಮಿಂಗ್ ಆಗುತ್ತೆ. ಒಂದು ವೇಳೆ ನಿಮಗೆ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಗೆ ಗೋಲ್ ಓರಿಯೆಂಟೆಡ್ ಆಗಿ ಬರ್ಕೋಬೇಕು, ಅದನ್ನು ಹೇಗೆ ಕರೆಕ್ಟಾಗಿ ರೆಕಾರ್ಡ್ ಮಾಡಿ ಪದೇ ಪದೇ ಕೇಳ್ತಾ ಇಮ್ಯಾಜಿನೇಷನ್ನ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ವಾಟ್ಸಪ್ ಮಾಡಿ ಪಾಸಿಟಿವ್ ಅಫರ್ಮೇಷನ್ಸ್ನ ಪಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಅಫರ್ಮೇಷನ್ಸ್ ಫ್ರೀ ಆಗಿ ಇರಲ್ಲ, ಅಷ್ಟೋ ಇಷ್ಟೋ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ಡೀಟೇಲ್ಸ್ನ ತಿಳ್ಕೊಂಡು ಪಾಸಿಟಿವ್ ಅಫರ್ಮೇಷನ್ಸ್ನ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಅಂತ ನಾನು ಕೋರಿಕೊಳ್ತೀನಿ. ನಂಬರ್ 3, ವಿಜುವಲೈಸೇಷನ್. ನೀವು ನಿಮ್ಮ ಗೋಲ್ಸ್ನ ನಂಬಿ ಅವನ್ನ ಹಾರ್ಟ್ಫುಲ್ ಆಗಿ ಅಂದರೆ ನಿಜವಾಗ್ಲೂ ನೀವು ನಿಮ್ಮ ಕನಸುಗಳನ್ನು ಸಾಧಿಸಿದ ಹಾಗೆ ಯಾವಾಗ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೋ ಅದನ್ನೇ ವಿಜುವಲೈಸೇಷನ್ ಪ್ರಾಸೆಸ್ ಅಂತ ಕರೀತಾರೆ. ಹೀಗೆ ನೀವು ನಿಮ್ಮ ಗೋಲ್ಸ್ನ ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಅಪರಿಮಿತವಾದ ಕಾನ್ಫಿಡೆನ್ಸ್ ಹಾಗೆಯೇ ವರ್ಕ್ ಬಗ್ಗೆ ಜವಾಬ್ದಾರಿನ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ತಗೊಳ್ಳುತ್ತೆ. ಹಾಗೆಯೇ ರೀಪ್ರೋಗ್ರಾಮಿಂಗ್ ಕೂಡ ಆಗುತ್ತೆ. ನಂಬರ್ 4, ರೈಟಿಂಗ್ ಯುವರ್ ಥಾಟ್ಸ್. ಬರೆಯೋದು ಅನ್ನೋದು ತುಂಬ ಅದ್ಭುತವಾದ ರೀಪ್ರೋಗ್ರಾಮಿಂಗ್ ಟೆಕ್ನಿಕ್ ಆಗಿದೆ. ಯಾಕಂದ್ರೆ ಯಾವಾಗ ನೀವು ನಿಮ್ಮ ಗೋಲ್ಸ್ನ ಪೇಪರ್ ಮೇಲೆ ರೆಪ್ರೆಸೆಂಟ್ ಮಾಡ್ತಿರೋ ಆವಾಗ ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ. ಹಾಗೆಯೇ ಇದು ಸೈಂಟಿಫಿಕಲಿ ಪ್ರೂವ್ ಆದ ವಿಷಯ ಏನಂದ್ರೆ ನೀವು ನಿಮ್ಮ ಆಸೆಗಳನ್ನ ಮನಸ್ಸಿನಲ್ಲಿ ಅಂದುಕೊಳ್ಳೋದಕ್ಕಿಂತ ಪೇಪರ್ ಮೇಲೆ ಬರೆಯೋದ್ರಿಂದ 80% ಜಾಸ್ತಿ ಸಿನ್ಸಿಯರ್ ಆಗಿ ನಿಮ್ಮ ಗೋಲ್ಸ್ನ ಕನ್ಸಿಡರ್ ಮಾಡ್ತಿರಂತೆ. ಸೊ ಸ್ನೇಹಿತರೆ, ಇವು 4 ರೀತಿಯ ರೀಪ್ರೋಗ್ರಾಮಿಂಗ್ ಟೆಕ್ನಿಕ್ಸ್ ಆಗಿದೆ. ಇವು ಖಂಡಿತವಾಗ್ಲೂ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ರೀಪ್ರೋಗ್ರಾಮಿಂಗ್ ಮಾಡ್ತವೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.